ಇವತ್ತು ನಮ್ಮ ನಮಸ್ಕಾರ. ಇವತ್ತು ಕೆ ಆರ್ ನಗರದಲ್ಲಿ ಉರ್ಸ್ ಕಾರ್ಯಕ್ರಮದ ಅಂಗವಾಗಿ ಕೆ ಆರ್ ನಗರಕ್ಕೆ ಬೆಂಗಳೂರಿನಿಂದ, ಮೈಸೂರಿನಿಂದ, ಊಟಿಯಿಂದನೂ ಕೂಡ ಬಂದಿದ್ದಕ್ಕಂಥ ವ್ಯಕ್ತಿಗಳು ಇವತ್ತೇನು ಮಧ್ಯಾಹ್ನ ಅರ್ಕೇಶ್ವರ ಸ್ವಾಮಿಯ ದೇವಸ್ಥಾನದ ಬಳಿ ಉರ್ಸ್ ಕಾರ್ಯಕ್ರಮ ನಡೆಯುತ್ತೆ. ಅಲ್ಲಿ ನಮ್ಮ ಕಾವೇರಿಯ ನದಿಯ ಪಾತ್ರದಲ್ಲಿ ಅಲ್ಲಿ ಈ ಎಲ್ಲ ಒಂದು 20 ಜನ ಹೋಗಿ ಅಲ್ಲಿ ನೀರಲ್ಲಿ ಆಟ ಆಡುವ ಒಂದು ಸಂದರ್ಭದಲ್ಲಿ ಒಟ್ಟು 8 ಜನ ನೀರಿಗೆ ಇಳಿದಿರ್ತಕ್ಕಂಥವರು. ಅವರಲ್ಲಿ ಈಗ 6 ಜನ ಮೃತಪಟ್ಟಿರ್ತಕ್ಕಂಥ ವ್ಯಕ್ತಿಗಳು. ಅದರಲ್ಲಿ ಸೈಯದ್ ಫಾತಿಮಾ ಮತ್ತು ಯಾಸಿನ್, ನೇಯಾ, ಐಮಾ, ಉಮೇರ್, ಆಫೀಫಾ ಈ 6 ಜನ ಮೃತಪಟ್ಟಿರ್ತಕ್ಕಂಥ ದುರ್ದೈವಿಗಳು. ಇನ್ನು ಉಳಿದಂತೆ ಇನ್ನಿಬ್ಬರು ಮೈಸೂರಿನ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆಗಾಗಿ ಅಲ್ಲಿಗೆ ಹೋಗಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಕ್ಷೇತ್ರದ ಶಾಸಕನಾಗಿ ಈ ಒಂದು ಕೃತ್ಯವನ್ನು ಖಂಡಿಸ್ತಾ ಇದ್ದೇನೆ ಅಂತಕ್ಕಂಥ ಮಾತನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ಇದು ವಿಷಾದನೀಯ ಸಂಗತಿ. ಇಂಥ ಒಂದು ಘಟನೆಗಳು ಆಗಬಾರ್ದಿತ್ತು, ಈಗ ಆಗಿದೆ. ನಾನು ಈ ಸಂದರ್ಭದಲ್ಲಿ ಆ ಕುಟುಂಬದ ಜನರಿಗೆ ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಆ ದೇವರ ಒಂದು ಅನುಗ್ರಹದಿಂದ ದುಃಖ ಭರಿಸುವಂಥ ಶಕ್ತಿಯನ್ನು ಕರುಣಿಸಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತೇನೆ. ಜೊತೆಗೆ ನಾನು ಇಲ್ಲಿ ನನಗೆ ಘಟನೆ ಸಂಭವಿಸಿದಂಥ ತಿಳಿದಂಥ ಸಂದರ್ಭದಲ್ಲಿ ನಾನು ಸಮೃದ್ಧಿ ಆಸ್ಪತ್ರೆಗೆ ಬಂದು ಅಲ್ಲಿಂದ ಬಾಡಿಗಳನ್ನು ನಮ್ಮ ಸಾರ್ವಜನಿಕ ಆಸ್ಪತ್ರೆಗೆ ಶಿಫ್ಟ್ ಮಾಡಿಸಿ, ಜೊತೆಗೆ ಒಂದು MCH ಹಾಸ್ಪಿಟ್ಲಲ್ಲಿ ಇದ್ದಂಥ ಒಂದು ಮಗುವನ್ನು ಇಲ್ಲಿಗೆ ಶಿಫ್ಟ್ ಮಾಡಿಸಿ, ಈಗಾಗಲೇ ನಮ್ಮ ಪೊಲೀಸ್ ಇಲಾಖೆ ಅಧಿಕಾರಿಗಳು ಜೊತೆಗೆ ನಮ್ಮ ತಾಲೂಕಿನ ಆಡಳಿತ ಎಲ್ಲರೂ ಸೇರಿ ಈ ಒಂದು ಏನು ಘಟನೆ ನಡೆದಿದೆ ಇದರ ಸಂಪೂರ್ಣವಾದಂಥ ರೀತಿಯಲ್ಲಿ ಏನೆಲ್ಲ ನಮ್ಮ ಕೈಲಾದ ರೀತಿಯಲ್ಲಿ ನಾವು ಒಂದು ಸರ್ಕಾರದ ಹಂತದಲ್ಲಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ನಾವು ಕುಟುಂಬದ ಜೊತೆ ಇದ್ಕೊಂಡು ಅವ್ರಿಗೆಲ್ಲ ರೀತಿಯಾಗಿ ಸಹಕಾರವನ್ನು ಕೊಡ್ತಾ ಇದ್ದೇವೆ. ಜೊತೆಗೆ ಏನೆಲ್ಲ ಮುಂದಿನ ಕ್ರಮಗಳಾಗಬೇಕು ಅದಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟು ಈಗಾಗಲೇ ಕ್ರಮಗಳನ್ನು ಅನುಸರಿಸಿದ್ದೇವೆ. ಜೊತೆಗೆ ಮುಖ್ಯವಾಗಿ ಈ ಒಂದು ಘಟನೆಯನ್ನು ಈಗಾಗಲೇ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಲ್ಲೂ ಅವ್ರಿಗೂ ವಿಚಾರವನ್ನು ತಿಳಿಸಿ ಅವರು ಕೂಡ ಭಾಳ ವಿಷಾದವನ್ನು ವ್ಯಕ್ತಪಡಿಸಿ ತಲಾ 5 ಲಕ್ಷ ಪರಿಹಾರವನ್ನು ಪ್ರತಿಯೊಬ್ಬರು ಮೃತರು ಕೂಡ ಇವತ್ತು ಭರಿಸುವಂಥ ನಿಟ್ಟಿನಲ್ಲಿ ಈಗಾಗಲೇ ಘೋಷಣೆ ಮಾಡಲಿಕ್ಕೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಸರ್ಕಾರದ ವತಿಯಿಂದ ಪ್ರತಿಯೊಬ್ಬರು ಯಾರು ಮೃತಪಟ್ಟಿರ್ತಕ್ಕಂಥವ್ರಿಗೆ ತಲಾ 5 ಲಕ್ಷ ಪರಿಹಾರವನ್ನು ಈ ತಕ್ಷಣದಲ್ಲೇ ಘೋಷಣೆಯನ್ನು ಮಾಡ್ತೇವೆ. ಅದನ್ನು ಸಂಬಂಧಪಟ್ಟ ಕುಟುಂಬದವರಿಗೆ ಅದಕ್ಕೆ ಎಲ್ಲ ರೀತಿಯಾಗಿ ಸರ್ಕಾರದಿಂದ ಏನೆಲ್ಲ ಭರಿಸಬೇಕು ಅವೆಲ್ಲವನ್ನು ಕೂಡ ಮಾಡುವಂಥ ನಿಟ್ಟಿನಲ್ಲಿ ಮಾಡ್ತಾ ಇದ್ದೇವೆ. ಜೊತೆಗೆ ಯಾರು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಅವ್ರಿಗೂ ಕೂಡ ಎಲ್ಲ ರೀತಿಯ ಸಹಕಾರವನ್ನು ಸರ್ಕಾರದಿಂದ ಏನೆಲ್ಲ ಅನುಕೂಲತೆಗಳಾಗಬೇಕು ಅವೆಲ್ಲವನ್ನು ಕೂಡ ನಾನು ಮಾಡಿಕೊಡ್ತಾ ಇದ್ದೇನೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಲ್ಲಿ ಕುಟುಂಬದ ಸದಸ್ಯರಿಗೆ ಯಾರಿದ್ದಾರೆ ಅವ್ರಿಗೆ ವೈಯಕ್ತಿಕವಾಗಿ ಕೂಡ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಸಹಾಯವನ್ನು ಕೂಡ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ನಿಮ್ಮ ಮೂಲಕವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತಾ ಇನ್ನುಳಿದಂತೆ ಮುಂದಿನ ಏನು ವಿಚಾರಗಳಿರ್ಬೋದು ಮುಂದಿನ ದಿನಗಳಲ್ಲಿ ತಮಗೆಲ್ಲವನ್ನು ಕೂಡ ಏನು ಇನ್ನಿಬ್ಬರ ಒಂದು ಚಿಕಿತ್ಸೆ ನಡೀತಾ ಇದೆ ಅದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಮುಂದಿನ ದಿನಗಳಲ್ಲಿ ಕೊಡ್ತೇನೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಮೈಸೂರು ಜಿಲ್ಲೆಯ SP ಅವರು ಕೂಡ ಒಂದು ಭೇಟಿಯನ್ನು ವೀಕ್ಷಣೆಯನ್ನು ಮಾಡಿ ಹೋಗಿದ್ದಾರೆ. ಜೊತೆಗೆ ಇಲ್ಲಿರ್ತಕ್ಕಂಥ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಜೊತೆಗೆ ಆಸ್ಪತ್ರೆಯ ಎಲ್ಲ ವೈದ್ಯರು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಇದ್ದು ಎಲ್ಲ ರೀತಿಯಾಗಿ ನೆರವನ್ನು ನಾವು ನೊಂದ ಕುಟುಂಬದ ಜೊತೆಯಲ್ಲಿ ನಾವು ಯಾವತ್ತೂ ಕೂಡ ಇರುವಂಥ ನಿಟ್ಟಿನಲ್ಲಿ ನಾವು ನೋಡ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನು ನಿಮ್ಮ ಮೂಲಕವಾಗಿ ನಾನು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತೇನೆ. ಸರ್, ಇನ್ನಿಬ್ಬರ ಸ್ಥಿತಿ ಯಾವ ರೀತಿ ಇದೆ ಸರ್? ಏನಾದರೂ ಮಾಹಿತಿ ತೊಗೊಂಡಿದ್ದೀರಾ? ಇನ್ನಿಬ್ಬರ ಸ್ಥಿತಿ ಏನು ಇದರ ಸಂಪೂರ್ಣವಾದ ರೀತಿಯಲ್ಲಿ
ಬೆಂಗಳೂರಿಗಿರ್ಬೋದು, ಊಟಿಗಿರ್ಬೋದು, ಮೈಸೂರಿಗಿರ್ಬೋದು, ಎಲ್ಲಿ ಸ್ಥಳೀಯವಾಗಿ ಒಂದು ಮಗು, ಅದು ಎಲ್ಲವನ್ನು ಕೂಡ ಜವಾಬ್ದಾರಿಯನ್ನು ನಾನು ತೆಗೆದುಕೊಂಡಿದ್ದೇನೆ. ಅದನ್ನು ಶವ ಸಾಗಿಸೋದಿರ್ಬೋದು, ಏನೆಲ್ಲ ಅಂತ್ಯಕ್ರಿಯೆಗೆ ಅನುಕೂಲತೆಗಳಾಗಬೇಕು ಎಲ್ಲವನ್ನು ಕೂಡ ನಾನು ಮಾಡಿಕೊಡೋದಕ್ಕೆ ನಾನು ತಯಾರಿದ್ದೇನೆ. ಖಂಡಿತ ಅವೆಲ್ಲ ನನ್ನ ಜವಾಬ್ದಾರಿ, ಖಂಡಿತ ಅದನ್ನು ಮಾಡ್ತೇನೆ ಅಂತಕ್ಕಂಥ ಮಾತನ್ನು ನಿಮಗೆ ತಿಳಿಸಲಿಕ್ಕೆ ಬಯಸ್ತೀನಿ. ಇನ್ನಿಬ್ಬರ ಸ್ಥಿತಿ ಬಗ್ಗೆ ಏನಾದರೂ ಮಾಹಿತಿ ತೊಗೊಂಡಿದ್ದೀರಾ? ಅದಕ್ಕೆ ತೊಗೊಳ್ತಾ ಇದ್ದೀವಿ. ಥ್ಯಾಂಕ್ ಯು. ಈಗೇನು 6 ಜನ ಮೃತಪಟ್ಟಿರ್ತಕ್ಕಂಥ ವ್ಯಕ್ತಿಗಳ ಕುಟುಂಬಕ್ಕೆ ತಲಾ 50,000 ರೂಗಳನ್ನು ನಾನು ವೈಯಕ್ತಿಕವಾಗಿ ಅವರಿಗೆ ಪರಿಹಾರವನ್ನು ಕೊಡುವಂಥ ನಿಟ್ಟಲ್ಲಿ ನಾನು ಈ ಸಂದರ್ಭದಲ್ಲಿ ನಿಮ್ಮ ಮೂಲಕವಾಗಿ ಅವರಿಗೆ ತಿಳಿಸಲಿಕ್ಕೆ ಬಯಸ್ತೇನೆ.